ಎಲ್ಲರಿಗೂ ನಮಸ್ಕಾರ. ಸುಳುವುಗಳೊಂದಿಗೆ ಪದಬಂಧ ಬಿಡಿಸೋಣ ಬನ್ನಿ. ಮೊದಲನೆಯ ಪದಬಂಧ: ಕಾಫಿ ಕುಡಿಯುವಾಗ ಹಾಕುವುದು, ಸಿಹಿ ಕೊಡುವುದು. ಸಕ್ಕರೆ. ಮಕ್ಕಳು ಶಾಲೆಯಲ್ಲಿ ಓದುತ್ತಾರೆ, ಗುರುಗಳು ಬೋಧಿಸುವ ಸ್ಥಳ. ಶಾಲೆ. ಹಾಲಿನಿಂದ ತಯಾರಾಗುವ ಬಿಳಿ ಬಿಳಿ ಆಹಾರ. ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಪಾಯಸ. ನೀರು ಇಲ್ಲದೆ ಬದುಕಲಾರದ ಜೀವಿ. ಮೀನು. ಬೆಳಗ್ಗೆ ಕಟ್ಟಿ ಕುಡಿಯುವ ಬಿಸಿ ಪಾನೀಯ. ಕಾಫಿ. ಮಳೆಯಾಗಲು ಕಾರಣವಾಗುವ ಬಿಳಿ ಬಿಳಿ ವಸ್ತು. ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮೋಡ. ಪಠ್ಯ ಪುಸ್ತಕವನ್ನು ಕಲಿಯುವವನು. ವಿದ್ಯಾರ್ಥಿ. ಹಾಲಿನಿಂದ ತಯಾರಿಸುವ ಬಿಳಿ ತಿನಿಸು. ಬೆಣ್ಣೆ. ಗೋಡೆಯ ಮೇಲೆ ಹೊಳೆಯುವ ಕಾಲಮಾಪಕ. ಗಡಿಯಾರ. ಕತ್ತಲಿನಲ್ಲಿ ಬೆಳಕು ಕೊಡುವ ವಸ್ತು. ದೀಪ. ಶಾಲೆಯಲ್ಲಿ ಮಕ್ಕಳಿಗೆ ಬೋಧಿಸುವವರು. ಶಿಕ್ಷಕರು. ಮನೆಯ ಮುಂದೆ ಬೆಳೆಯುವ ಹಸಿರು ಗಿಡ. ತುಳಸಿ.
ರಾತ್ರಿ ಹೊತ್ತು ಬೆಳಕು ನೀಡುವ ಗ್ರಹ. ಚಂದ್ರ. ಹಕ್ಕಿಗಳು ಕೂಡುವ ಮನೆ. ಹಕ್ಕಿಗೂಡು. ಮಕ್ಕಳಿಗೆ ಹಾಲು ನೀಡುವ ಪ್ರಾಣಿ. ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸುಳುವಿನೊಂದಿಗೆ. ಹಸು. ಮಳೆ ಬಂದಾಗ ಹಿಡಿಯುವ ವಸ್ತು. ಛತ್ರಿ. ಬೆಳಗ್ಗೆ ಉದಯಿಸುವ ಗ್ರಹ. ಸೂರ್ಯ. ಕತ್ತಲೆಯಲ್ಲಿ ತೋರಿಸುವ ಸಾಧನ. ಟಾರ್ಚ್. ಹೂಗಳ ರಾಜ. ಉತ್ತರ ಕಾಮೆಂಟ್ ಮೂಲಕ ತಿಳಿಸಿ. ಗುಲಾಬಿ. ಅನ್ನ ಮಾಡಲು ಬಳಸುವ ಧಾನ್ಯ. ಅಕ್ಕಿ. ಮನೆ ಕಾಯುವ ಪ್ರಾಣಿ. ನಾಯಿ. ರಸ ಬರುವ ಹಣ್ಣು. ಮಾವು. ಊಟದ ನಂತರ ಜೀರ್ಣಕ್ಕೆ ಕುಡಿಯುವ ನೀರು. ಜೀರಿಗೆ ನೀರು. ಕಪ್ಪು ಅಥವಾ ಹಸಿರು ಬಣ್ಣದ ಸಿಹಿ ಹಣ್ಣು. ದ್ರಾಕ್ಷಿ. ಸಾಮಾನ್ಯವಾಗಿ ಸಾಂಬಾರಕ್ಕೆ ಹಾಕುವ
ಹಸಿರು ತರಕಾರಿ. ಸೊಪ್ಪು. ನಿದ್ರೆಗೆ ಬಳಸುವ ವಸ್ತು. ಹಾಸಿಗೆ. ಹಬ್ಬದ ಸಮಯದಲ್ಲಿ ಹಚ್ಚುವ ವಸ್ತು. ಹೂ, ಹಾರ. ಹಬ್ಬಗಳಲ್ಲಿ ಮಾಡುವ ಸಿಹಿ ತಿನಿಸು ಯಾವುದು? ಪಾಯಸ. ಊಟಕ್ಕೆ ಬಳಸುವ ಎಲೆ. ಬಾಳೆ ಎಲೆ. ದೀಪಾವಳಿಯಲ್ಲಿ ಹಚ್ಚುವ ಸಿಡಿತಿನ ವಸ್ತು. ಪಟಾಕಿ. ಸಂಗೀತವನ್ನು ಕಲಿಸುವ ಸ್ಥಳ. ಸಂಗೀತ ಶಾಲೆ. ರೈತರು ಹೊಲಕ್ಕೆ ನೀರು ತರುವ ಮಾರ್ಗ. ಕಾಲುವೆ. ಮಳೆಯ ನಂತರ ಆಕಾಶದಲ್ಲಿ ಕಾಣಿಸುವ ಬಣ್ಣಗಳ ಸೇತುವೆ. ಕಾಮನ ಬಿಲ್ಲು. ರೈಲಿನ ನಿರೀಕ್ಷಾ ಸ್ಥಳ. ರೈಲು ನಿಲ್ದಾಣ. ಹಣ್ಣು ತರಕಾರಿಗಳನ್ನು ಕೊಂಡೊಯ್ಯುವ ಸ್ಥಳ. ಮಾರುಕಟ್ಟೆ. ಅಕ್ಷರಗಳನ್ನು ಕಲಿಸುವ ಮೊದಲ ಪುಸ್ತಕ. ಅಕ್ಷರಮಾಲೆ. ರೋಗಿಯನ್ನು ಚಿಕಿತ್ಸೆ ಮಾಡುವ ಸ್ಥಳ.
ಆಸ್ಪತ್ರೆ. ಗಾಳಿ ಬೀಸುವ ಯಂತ್ರ. ಗಾಳಿ ಚಕ್ರ. ಹಣ್ಣು ಕತ್ತರಿಸಲು ಬಳಸುವ ಸಾಧನ. ಚಾಕು. ಧನ್ಯವಾದಗಳು.